ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಅವರ ತಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಮತದಾರರಿಗೆ ಮನವಿ ಮಾಡಿದ್ದಾರೆ. ದಯವಿಟ್ಟು ತಪ್ಪದೆ ಎಲ್ಲರೂ ಮತದಾನ ಮಾಡಿ, ಬಹಳ ಪವಿತ್ರವಾದಂತಹ ಕರ್ತವ್ಯ. ಸಿಎಂ ಕುಮಾರಸ್ವಾಮಿ ಅವರು ಮನವಿ ಮಾಡಿದ್ದಾರೆ, ಎಲ್ಲರೂ ಕೂಡ ಅವರವರ ಹಕ್ಕನ್ನ ಚಲಾಯಿಸಿ ಅಂತ ಟ್ವಿಟರ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಮನವಿ ಮಾಡಿದ್ದಾರೆ. ರಾಜ್ಯದ ಪ್ರಥಮ ಪ್ರಜೆ ಮುಖ್ಯಮಂತ್ರಿಗಳು ಎಚ್.ಡಿ. ಕುಮಾರಸ್ವಾಮಿ ಟ್ವಿಟರ್ ನಲ್ಲಿ ಮನವಿ ಮಾಡಿದ್ದಾರೆ, ಪ್ರತಿಯೊಬ್ಬರು ತಪ್ಪದೆ ಮತದಾನ ಮಾಡಿ ಅಂತ. ರಾಜ್ಯದ ಮಹಾಜನತೆಯಲ್ಲಿ ನಾನು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ ಕೊತ್ಗಾನಹಳ್ಳಿ ಮತಗಟ್ಟೆಯಲ್ಲಿ ಮತ ಚಲಾಯಿಸ್ತಾ ಇದ್ದೀನಿ, ಪ್ರತಿಯೊಬ್ಬರೂ ಕೂಡ ತಪ್ಪದೆ ಮತದಾನ ಮಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಕ್ರಿಯ ಪಾಲುದಾರರಾಗಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಎಲ್ಲರಿಗಿಂತ ಮೊದಲು News18 ಕನ್ನಡ ನಿಮ್ ಮುಂದೆ ಇಡ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ನಾನು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ ಕೇತಗಾನಹಳ್ಳಿ ಮತಗಟ್ಟೆನಲ್ಲಿ ಮತ ಚಲಾಯಿಸ್ತಾ ಇದ್ದೀನಿ, ನೀವು ವೋಟ್ ಮಾಡಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು ತುಂಬಾ ಒಳ್ಳೆ ಗೆಸ್ಚರ್ ಇದು ಅಂತಾನೆ ಹೇಳ್ಬೇಕು. ನೀವೆಲ್ಲರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ, ಪ್ರತಿಯೊಬ್ಬರೂ ಕೂಡ ತಪ್ಪದೆ ಮತದಾನ ಮಾಡಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯದ ಜನತೆಗೆ ಕರೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಆದ್ಯ ಕರ್ತವ್ಯ ಇದು, ಅದನ್ನ ಬಹಳ ಚೆನ್ನಾಗಿ ಸಿಎಂ ಕುಮಾರಸ್ವಾಮಿ ಅವರು ಬೆಳಗ್ಗೆ ನಿಭಾಯಿಸಿದ್ದಾರೆ. ಇಡೀ ರಾಜ್ಯದ ಜನತೆಗೆ ಬನ್ನಿ ಮತದಾನ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಆಲ್ರೆಡಿ ಜನರು ಮತಗಟ್ಟೆಗಳ ಮುಂದೆ ಕ್ಯೂ ಹಚ್ಚಿರೋದನ್ನ ಕಾಣಬಹುದಾಗಿದೆ, ಸಾಲುಗಟ್ಟಿ ನಿಂತಿರೋದನ್ನ ಕಾಣಬಹುದಾಗಿದೆ. ಆ ಎಲ್ಲ ದೃಶ್ಯಗಳ, ಆ ಎಲ್ಲ ಡೀಟೇಲ್ಸ್, ಕ್ಷಣದ ಕವರೇಜ್ ಅನ್ನ News18 ಕನ್ನಡ ಅತ್ಯಂತ ಸಮರ್ಥವಾಗಿ ಎಲ್ಲರಿಗಿಂತ ಮೊದಲು ನಿಮ್ಮ ಮುಂದೆ ಇಡ್ತಾ ಇದೆ. ಈಗಾಗಲೇ ತಮ್ಮ ವೋಟರ್ ಐಡಿಯನ್ನ ತೋರಿಸ್ತಾ ಇದ್ದಾರೆ ಅಲ್ಲಿನ ಮತದಾರರು. ನಾವು ವೋಟರ್ ಐಡಿಯನ್ನ ಹಿಡ್ಕೊಂಡು ಬಂದಿದ್ದೀವಿ, ಆಧಾರ್ ಕಾರ್ಡ್, ಯಾವುದೇ ಗುರುತಿನ ಚೀಟಿ ಅಲ್ಲೂ ಕೂಡ ನಾವು ಗಮನಿಸಬೇಕಾಗುತ್ತೆ. 11 ಗುರುತಿನ ಚೀಟಿಯಲ್ಲಿ ಯಾವುದೇ ಒಂದು ಗುರುತಿನ ಚೀಟಿಯನ್ನ ಹಿಡ್ಕೊಂಡು ಹೋದ್ರೆ ನೀವು ವೋಟ್ ಮಾಡಬಹುದು, ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದ್ರೆ. ಹಾಗಾಗಿ ಯಾವುದೇ ಒಂದು ವೋಟರ್ ಐಡಿ ಆಗ್ಲೇಬೇಕು ಅಂತ ಏನಿಲ್ಲ, ಅಥವಾ ಯಾವುದೇ ಗುರುತಿನ ಚೀಟಿಯನ್ನ ಹಿಡ್ಕೊಂಡು ನೀವು ಹೋಗಿ ನೀವು ವೋಟನ್ನ ಚಲಾವಣೆ ಮಾಡಬಹುದು. ನೀವು ಗಮನಿಸಬಹುದು ದೃಶ್ಯದಲ್ಲೂ ಕೂಡ ಈಗಾಗಲೇ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ನಮ್ಮ ಗುರುತಿನ ಚೀಟಿನ ಹಿಡ್ಕೊಂಡು ಬಂದಿದ್ದೀವಿ ಅನ್ನೋದನ್ನ ಬಹಳ ಖುಷಿಯಿಂದ ಅಲ್ಲಿನ ಜನ ತೋರಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆಗ್ಲೇ ಹೇಳಿದ್ವಿ, ವೋಟ್ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ವೋಟ್ ಮಾಡಿದ ಮೇಲೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ. ಹಾಗೆ ಅನಂತರ ನಾನು ಏನೋ ಮಾಡಿದೆ, ನಾನು ತಪ್ಪು ಮಾಡಿದೆ ಅದನ್ನ ಹೇಳೋದನ್ನ ಬಿಟ್ಟು ಕರೆಕ್ಟ್ ಆದಂತಹ ಅಭ್ಯರ್ಥಿಗೆ ವೋಟ್ ಮಾಡಿ, ನಿಮ್ಮ ಹಕ್ಕನ್ನ ಚಲಾವಣೆ ಮಾಡಿ, ಆ ಒಂದು ಅಭ್ಯರ್ಥಿಗೆ ಹಾಕಿದ ವೋಟು ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನ ಕೂಡ ವಿವಿಪ್ಯಾಟ್ ಅಲ್ಲಿ ನೀವು ಗಮನಿಸಬಹುದು ಅನ್ನೋದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಸೊ ಈಗಾಗಲೇ ನಾವು ವೋಟರ್ ಐಡಿನ ಹಿಡ್ಕೊಂಡು ಬಂದು ನಾವು ಹಕ್ಕು ಚಲಾವಣೆಗೆ ಬಂದಿದ್ದೇವೆ ಅನ್ನೋದನ್ನ ತೋರಿಸುವಂತಹ ಒಂದು ದೃಶ್ಯಗಳನ್ನ ಕೂಡ ನೀವು ಈಗಾಗಲೇ ಗಮನಿಸಬಹುದು. ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಆ ಮತದಾನ ಆರಂಭ ಆಗಿದೆ. ಒಂದ್ ಕಡೆ ಈಗಾಗಲೇ ಯಾರು ಮತವನ್ನ ಮೊದಲು ಚಲಾವಣೆ ಮಾಡಿದ್ದಾರೋ ಅವರಿಗೆ ಒಂದು ರೀತಿಯಲ್ಲಿ ಅವರನ್ನ ಸ್ವಾಗತಿಸುವಂತಹ, ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸನ್ಮಾನವನ್ನ ಮಾಡುವುದರ ಮೂಲಕ, ಹೂವಿನ ಹಾರವನ್ನ ಹಾಕುವುದರ ಮೂಲಕ ಬನ್ನಿ ಮತದಾನವನ್ನ ಮಾಡಿ ಅಂತ ಹೇಳಿ ಈಗಾಗಲೇ ಪ್ರೋತ್ಸಾಹಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಒಂದ್ ರೀತಿಯಲ್ಲಿ ಅದು ಉತ್ತಮ ಕೆಲಸನೇ, ಆದ್ರೆ ಯಾರನ್ನ ಸ್ವಾಗತ ಮಾಡಿ ಪ್ರೋತ್ಸಾಹಿಸುವ ಅವಶ್ಯಕತೆ ಇಲ್ಲ, ಇದು ನಿಮ್ಮ ಹಕ್ಕು, ನೀವು ಚಲಾವಣೆ ಮಾಡಲೇಬೇಕು ಅನ್ನುವಂಥದ್ದು. ಹಾಗಾಗಿ ಇಂತಹ ಒಂದು ಕೆಲಸಗಳು ಕೂಡ ಈಗಾಗಲೇ ಆಗ್ತಾ ಇದೆ ಸಾಕಷ್ಟು ಕಡೆಗಳಲ್ಲಿ. ಆ ಎಲ್ಲ ಮಾಹಿತಿಯನ್ನ, ಪ್ರತಿ ಕ್ಷಣದ ಅಪ್ಡೇಟ್ ಅನ್ನು ಕೂಡ ನಿಮ್ಗೆ ಕೊಡ್ತೀವಿ. ಆರತಿಯನ್ನ ಎತ್ತಿ ಬೆಳಗಿ ಅವರಿಗೆ ಬೆಳಗ್ಗೆ ಬಂದಿದ್ದಾರೆ ಇವತ್ತು ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಅಂತ ಹೇಳಿ ಒಂದಷ್ಟು ಜನ ಅಲ್ಲಿ ಈಗಾಗಲೇ ರಂಗೋಲಿಯನ್ನ ಹಾಕಿ ಸ್ವಾಗತಿಸ್ತಾ ಇರುವಂತಹ ದೃಶ್ಯ. ಆದ್ರೆ ಮತ್ತೊಂದ್ ಕಡೆ ಆಲ್ರೆಡಿ ಬೆಳಗ್ಗೆ 7 ಗಂಟೆಗೆ ಯಾವಾಗ ಮತದಾನ ಆರಂಭ ಆಯ್ತೋ ಆ ಕ್ಷಣದಿಂದಾನೇ ಸಾಕಷ್ಟು ಮತಗಟ್ಟೆಗಳಲ್ಲಿ ಈಗಾಗಲೇ ಮತವನ್ನ ಚಲಾವಣೆ ಮಾಡ್ತಾ ಇದ್ದಾರೆ ನಾಗರಿಕರು. ಮತವನ್ನ ಚಲಾಯಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. 12 ರಾಜ್ಯಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ 2ನೇ ಹಂತದಲ್ಲಿ. ಹಾಗಾಗಿ ಎಲ್ಲಾ ಒಂದು ಕ್ಷೇತ್ರಗಳಲ್ಲೂ ಕೂಡ ಯಾವ ರೀತಿಯಾಗಿ ಚುನಾವಣೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಇದ್ದೀವಿ. ಒಟ್ಟಾರೆ 200 ವರದಿಗಾರರು ಕೂಡ ಇರುವಂತಹ ಒಂದು ನೆಟ್ವರ್ಕ್ News18. ತುಮಕೂರಿನಲ್ಲಿ ಮತದಾನ ನಡೆದಿರ್ತಕ್ಕಂಥ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ. ಹಾಗೆ ಬೆಂಗಳೂರಿನಲ್ಲಿ ಮತದಾನ ನಡೆತಾ ಇರತಕ್ಕಂಥ ದೃಶ್ಯಗಳು. ತುಮಕೂರಿನಲ್ಲಿ 7 ಗಂಟೆಯಿಂದಾನೇ ಕೂಡ ಮತದಾನ ಆರಂಭ ಆಗಿದೆ. ಅಲ್ಲಿಗೆ ಮತಗಟ್ಟೆಗೆ ಬಂದು ಜನಗಳೆಲ್ಲರೂ ಕೂಡ ವೋಟ್ ಮಾಡ್ತಾ ಇದ್ದಾರೆ. ಯುವಕರು, ಹಿರಿಯರು ಎಲ್ಲರೂ ಕೂಡ, ಸಮಾಜದ ಎಲ್ಲ ವರ್ಗಗಳ ಜನರು ಬಂದು, ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಬಂದು ಮತದಾನ ಮಾಡ್ತಾ ಇದ್ದಾರೆ. ಬಹಳ ಹೆಮ್ಮೆಯಿಂದ, ಬಹಳ ಸಂತೋಷದಿಂದ ತಾವು ಮತದಾನ ಮಾಡಿ ಶಾಯಿ ಹಾಕಿಸ್ಕೊಂಡು ಬಂದು ಕ್ಯಾಮೆರಾದ ಎದುರು ತೋರಿಸ್ತಾ ಇದ್ದಾರೆ. ಎಸ್, ನಾವು ವೋಟ್ ಮಾಡಿದ್ದೀವಿ ಅನ್ನುವಂಥದ್ದು.
ಬಹಳ ಬಹಳ ಮುಖ್ಯ ಆಗುತ್ತೆ. ನ್ಯೂಸ್ 18 ಕನ್ನಡ ಸುಮಾರು 200 ವರದಿಗಾರರ ಮುಖಾಂತರ ಪ್ರತಿ ಕ್ಷಣದ ಕವರೇಜ್ ನಿಮ್ಮ ಮುಂದೆ